ವಾಯ್ ಬ್ರಹ್ಮವಾರದಲ್ಲ ಹಲಸು ಮೇಳ ಆತೈತಂದ್ರ ಅದ್ ಯಾವ ರೀತಿ ಇತ್ತು ಕಣ್ಕವಪ್ಪ ಬನ್ನಿ. ಇಲ್ಲಿ ಕಂಡ್ರೆ ಹೆಲ್ಸಿನ ಹಣ್ಣಿನ ಕೇಸರಿ ಬಾತ್, ಹೆಲ್ಸಿನ ಹಣ್ಣಿನ ಚಿಲ್ಲಿ, ಹೆಲ್ಸಿನ ಹಣ್ಣಿನ ಪಾಯಸ, ಹೆಲ್ಸಿನ ಹಣ್ಣಿನ ಮಂಚೂರಿ, ಹೆಲ್ಸಿನ ಹಣ್ಣಿನ ಕಬಾಬ್, ಹೆಲ್ಸಿನ ಹಣ್ಣಿನ ಪೋಡಿ, ಹೆಲ್ಸಿನ ಹಣ್ಣಿನ ಪತ್ರೋಡಿ, ಹೆಲ್ಸಿನ ಹಣ್ಣಿನ ಇಡ್ಲಿ, ಸ್ಪೆಷಲ್ ಇಡ್ಲಿ ಇದೆಲ್ಲ ಇದಿತ್ತೆ. ಇದ್ರಲ್ಲಿ ಸ್ಪೆಷಲ್ ಹಲ್ಸಿನ ಹಣ್ಣಿನ ಕಬಾಬ್ ಇದೊಂದು ಟೇಸ್ಟ್ ಮಾಡೋನಿ ಕೇಳಿ ನಾನ್ ತಗೊಂಡಿ ಕಾಣಿ. ಹೆಲ್ಸಿನ ಹಣ್ಣಿನ ಕಬಾಬ್ ಮಾತ್ರ ಸೂಪರ್ ಇತ್. ಇದನ್ ತಿನ್ಕೊಂಡ ಹಂಗೆ ಹೆಲ್ಸಿನ ಹಣ್ಣಿನ ಜ್ಯೂಸ್ ಒಂದ್ ಟೇಸ್ಟ್ ಮಾಡ್ಕೊಂಡ್ ಹೊರಗ್ ಬದಿಗ್ ಬಂದೆ. ಹೊರಗ್ ಬಂದ್ ಕಂಡ್ರೆ ಬೇರೆ ಬೇರೆ ತರದ್ ಗಿಡ, ಅದ್ರಲ್ಲೂ ಹೆಲ್ಸಿನ ಗಿಡದಾಗೂ ಸ್ವಲ್ಪ ತರ ಇರಲ್ಲ. ಮತ್ತೆ ಅದೇ ಆಚಿ ಬದೆಗೆ ಬೇರೆ ಬೇರೆ ತರದ್ ಒಳ್ಳೊಳ್ಳೆ ಹೂವಿನ ಗಿಡ, ಮತ್ತೆ ಸ್ಪೆಷಲ್ ಹಣ್ಣಿನ ಗಿಡ ಇದೆಲ್ಲ ಇದಿತ್ತೆ. ಈ ಗಿಡದ ರಾಶಿ ಎದುರಿಗೆ ಹಣ್ಣಿನ ರಾಶಿ ಬೇರೆ ಬೇರೆ ತರದ ಹಣ್ಣು ಇತ್ತು. ರ್ಯಾಂಬೋಟನ್ ಹಣ್ಣ, ಮಾಯಿನ ಹಣ್ಣ, ಹೆಲ್ಸಿನ ಹಣ್ಣ. ಈ ಹೆಲ್ಸಿನ ಹಣ್ಣಾಗು ಈ ಚಂದ್ರಬಕ್ಕಿ ಅಂತೂ ಕಣ್ಣಿಗೆ ಒಳ್ಳೆ ಕುಕ್ತಿ ಇಟ್ಕಣಿ. ನಾನು ಒಂದು ಟೇಸ್ಟ್ ಮಾಡೋದಕ್ಕೆ ತಿಂದಿ, ಏನೇ ಹೇಳಿ ಸೂಪರ್ ಐತಿ ಹಣ್ಣು ಮಾತ್ರ. ತಿಂದದ್ದೇ ಹೆಚ್ಚಾಯ್ತು, ಮತ್ತೆ ಅಂತ ತಿಂಬೋದು ಬೇಡ ಅಂತ ಹೇಳಿ ಆಚೆ ಬದೆ ಹಾತಿದ್ದಿ ಮಾರ್ರೆ. ಇಲ್ಲೂ ಒಳ್ಳೆ ಬಿಸಿ ಬಿಸಿ ಹೆಲ್ಸಿನ ಹಣ್ಣಿದೆ ಹೋಳಿಗೆ ಮಾಡ್ತಿದ್ರೆ ಕಂಡು ಬಾಯಾಗೆ ನೀರ್ ಬಂತು. ನಂಗೆ ಒಳ್ಳೆ ತುಪ್ಪ ಹಾಕಿ ಕೊಟ್ರೆ ಎಂತ ಟೇಸ್ಟ್ ಮಾತ್ರ ಯಾವ ಹೋಳಿಗೆಯೂ ಇಲ್ಲ ಕಾಣಿದ್ರಿ ಅದ್ರ ಅಷ್ಟು ಸೂಪರ್ ಆಯಿ. ಅಷ್ಟೇ ಅಲ್ದೆ ಇಲ್ಲಿ ಒಳಗ್ ಬಂದ್ ಕಂಡ್ರೆ ಸ್ವಲ್ಪ ತರದ ಅಂಗಡಿ ಎಲ್ಲ ಇರಲ್ಲ. ಹುಡುಗಿಯರಿಗೆ ಬೇರೆ ಬೇರೆ ತರದ್ ಬಳಿ ಅಂಗಡಿ ಇತ್ತ, ಬಟ್ಟೆ ಅಂಗಡಿ ಇತ್ತ, ಮತ್ ಸರದ ಅಂಗಡಿ ಎಲ್ಲ ಇತ್ತ, ಮತ್ತೆ ಎಂತೆಲ್ಲ ಐತೆ. ಅಷ್ಟೇ ಅಲ್ದೆ ವೆರೈಟಿ ಉಪ್ಪಿನಕಾಯಿ, ಮತ್ತೆ ಸ್ಪೆಷಲ್ ಹೆಲ್ಸಿನ ಹಣ್ಣ, ಮತ್ತೆ ಒಳ್ಳೆ ಗುಣಮಟ್ಟದ ನೋವಿನ ಎಣ್ಣೆ, ಮತ್ತೆ ಜೇನ್ ಗೂಡಲ್ ಜೇನ್ ಜೇನ್ ತುಪ್ಪ ಮಾಡಿ ಇಟ್ಟದ್ದ. ಇದನ್ನೆಲ್ಲ ಕಣ್ಕ ಬತ್ತಿ ಪತಿಗೆ ಯಾರೋ RCB ಅಭಿಮಾನಿ ಒಬ್ರು ಒಳ್ಳೆ ಚಿತ್ರ ಬಿಡಿಸಿದಿರಿ. ಅವ್ರ ಹತ್ರ ಈ ಸಲ ಕಪ್ ನಮ್ದೆ ಅಂತ ಹೇಳಿ ಗುಡ್ಡಂಬಾಡಿಯವ್ರ ಸ್ವೀಟ್ ಅಂಗಡಿ ಹತ್ರ ಬಂತು. ಇಲ್ಲೇ ಇಪ್ಪು ಸ್ಪೆಷಲ್ ಕಾಣಿ, ಒಳ್ಳೆ ಸ್ಪೆಷಲ್ ಬಿಸಿ ಬಿಸಿ ಜಿಲೇಬಿ ಬಿಡ್ತಾ ಇದೀರಿ. ಅದು ಯಾವ ಜಿಲೇಬಿ ಅಂತ್ರಿ? ಹೆಲ್ಸಿನ ಹಣ್ಣಿದೆ ಜಿಲೇಬಿ. ನಾನ್ ಇವತ್ತೇ ಫಸ್ಟ್ ಕಂಡದಿ ಜಿಲೇಬಿ. ಅವ್ರ ನನ್ನ ಹತ್ರ ಟೇಸ್ಟ್ ಕಾಣಿ ಅಂತ ಕೇಳಿ ನಂಗೊಂದ್ ಜಿಲೇಬಿ ಕೊಟ್ರ. ಆ ಜಿಲೇಬಿನ ಬಾಯಿಗೆ ಹಾಕೊಂಡ್ರೆ ಸೂಪರ್ ಇತ್ತಿ. ಅಂತ ಟೇಸ್ಟ್ ಅಂತ್ರಿ ಈ ಜಿಲೇಬಿ. ನಂಗೆ ಅಂತೂ ಖುಷಿ ಆಯಿ ಜಿಲೇಬಿ ಮತ್ತು ಹೋಳಿಗೆನ ಪಾರ್ಸಲ್ ಮಾಡ್ಕ ಮನಿ ಬದಿ ಬನ್ನೆ. SMS ಸಮುದಾಯ ಭವನ ಬ್ರಹ್ಮವಾರದಲ್ಲ ಹಲಸು ಮತ್ತು ಹಣ್ಣು ಮೇಳ ಆತಿತ್ತ. ಇದೇ 31ನೇ ತಾರೀಕು ಶನಿವಾರ ಮತ್ತೆ 1ನೇ ತಾರೀಕು ಆದಿತ್ಯವಾರ ಇತ್ತ. ಫುಲ್ ಗಮ್ಮತ್ ಇತ್ತ. ನೀವು ಫ್ರೆಂಡ್ಸ್ ಮನೆಯವರ ಎಲ್ಲರೊಟ್ಟಿಗೆ ಬಂದ ಒಳ್ಳೆ ಗಮ್ಮತ್ ಮಾಡಿ. ಯಾಕ